ಹುಡುಗ ಹುಡುಗಿ ಮಕ್ಕಳು ಮುದುಕರು ಎಲ್ರಿಗೂ ಕಾಡ್ತಿರುವಂತಹ ಒಂದು ಯೂನಿವರ್ಸಲ್ ಸಮಸ್ಯೆ ಅಂದ್ರೆ ಅದು ಹೇರ್ ಫಾಲ್. ನಮ್ಮ ಬದಲಾದ ಲೈಫ್ ಸ್ಟೈಲ್ನಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಿವೆ. ಅದರಲ್ಲಿ ಹೇರ್ ಫಾಲ್ ಕೂಡ ಒಂದು. ಇದಕ್ಕೆ ನೀವು ತಿನ್ನೋ ಆಹಾರ ಕೂಡ ಒಂದು ಕಾರಣ ಆದ್ರೆ, ಇನ್ನೊಂದು ಕಾರಣ ನೀವು ಅಪ್ಲೈ ಮಾಡೋ ಪ್ರಾಡಕ್ಟ್ಸ್. ಕಡಿಮೆ ರೇಟ್ಗೆ ಸಿಕ್ತು ಅಂತಾನೋ ಅಥವಾ ಯಾರೋ ಸಜೆಸ್ಟ್ ಮಾಡಿದ್ರು ಅಂತಾನೋ ಸಿಕ್ಕ ಶಾಂಪೂಗಳನ್ನ ಕೂದಲಿಗೆ ಬಳಸುವ ಅಭ್ಯಾಸವನ್ನ ಮೊದಲು ಬಿಟ್ಬಿಡಿ. ಯಾಕಂದ್ರೆ ಅವುಗಳಲ್ಲಿ ಬಹುತೇಕ ಇರುವಂತದ್ದು ಕೆಮಿಕಲ್ಸ್. ಈ ಕೆಮಿಕಲ್ಸ್ ನಿಮ್ಮ ಕೂದಲನ್ನ ಡ್ಯಾಮೇಜ್ ಮಾಡುತ್ತವೆ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ. ಅದರಲ್ಲೂ ಹೆಚ್ಚಿನ ಶಾಂಪೂಗಳಲ್ಲಿ ಸೋಡಿಯಂ ಲಾರಿಲ್ ಸಲ್ಫೇಟ್ ಎಂಬ ಕೆಮಿಕಲ್ ಅನ್ನ ಬಳಸಿರ್ತಾರೆ. ಇದು ಶಾಂಪೂಗಳಲ್ಲಿ ನೊರೆ ಜಾಸ್ತಿಯಾಗಿ ಬರೋದಿಕ್ಕೆ ಬಳಸಲಾಗುತ್ತೆ. ಕೇವಲ ಶಾಂಪೂ ಮಾತ್ರವಲ್ಲ, ಸೋಪ್, ಫೇಸ್ ವಾಶ್, ಟೂತ್ ಪೇಸ್ಟ್ ಇನ್ನಿತರ ಪ್ರಾಡಕ್ಟ್ ಗಳಲ್ಲಿಯೂ ಇದನ್ನ ಬಳಸ್ತಾರೆ. ಈ ಕೆಮಿಕಲ್ ನಿಮ್ಮ ಕೂದಲಿನ ಪ್ರೋಟೀನ್ ಸ್ಟ್ರಕ್ಚರ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಕೂದಲಿನ ನ್ಯಾಚುರಲ್ ಆಯಿಲ್ ಕಡಿಮೆ ಆಗಿ ಕೂದಲು ಡ್ರೈ ಆಗೋದು, ಉದುರೋದು, ಡ್ಯಾಂಡ್ರಫ್ ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ಶಾಂಪೂಗಳ ಬದಲಾಗಿ ಸೀಗೆಕಾಯಿ ಪುಡಿಯನ್ನ ನೀವು ಬಳಸಬಹುದು. ಸೀಗೆಕಾಯಿ ಕೂದಲಿಗೆ ಅದ್ಭುತವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಹಾಗೆ ತಲೆ ಕೂದಲು ಉದುರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತೆ. ಇದರ ಬಳಕೆಯಿಂದ ನೆತ್ತಿ ಒಣಗೋದಿಲ್ಲ. ಕೂದಲನ್ನ ಮೃದುಗೊಳಿಸಲು ಮತ್ತು ಸಿಕ್ಕುಗಳನ್ನ ತಡೆಯಲು ಉತ್ತಮ ಡಿಟ್ಯಾಂಗ್ಲರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಆದ್ರಿಂದ ಸೀಗೆಕಾಯಿ ಬಳಸಿದ ನಂತರ ನೀವು ಕೂದಲಿಗೆ ವಿಶೇಷ ಕಂಡೀಷನರ್ ಬಳಸಬೇಕಾಗಿಲ್ಲ. ಇನ್ನು ನೀವು ಕೂದಲಿಗೆ ಮೆಹಂದಿ ಅಥವಾ ಕಲರ್ ಬಳಸ್ತಾ ಇದ್ರೆ ಅದಕ್ಕಿಂತ ಮೊದಲು ಸೀಗೆಕಾಯಿಯಿಂದ ತಲೆ ಸ್ನಾನ ಮಾಡಿ. ಈ ರೀತಿ ಮಾಡೋದ್ರಿಂದ ಕೂದಲಿನ ಬಣ್ಣ ಹಲವು ದಿನಗಳವರೆಗೆ ಉಳಿಯುತ್ತೆ.